ಅಯ್ಯೋ ಕರ್ಮ. ಅರೆರೆ, ಇಲ್ಲಿ ಕರ್ಮ ಹೇಗ್ ಬರುತ್ತೆ ಕರ್ಮ ಅಂತ ಒಂದು ವಿಚಾರ ನಮ್ಮೆಲ್ಲರ ತಲೆಯಲ್ಲಿತ್ತಲ್ಲ. ಈ ವಿಚಾರದ ವಿವರ ಇಲ್ಲಿದೆ ನೋಡಿ. ನಮ್ಮ ಪುರಾಣ, ಉಪನಿಷತ್ ಮತ್ತು ಹಲವು ಕೃತಿಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಕರ್ಮದಲ್ಲಿ 4 ವಿಧ. ಮೊದಲನೇದಾಗಿ ಸಂಚಿತ ಕರ್ಮ. ಸಂಚಿತ ಕರ್ಮ ಅಂದ್ರೆ ನಮ್ಮ ಹಿಂದಿನ ಎಲ್ಲ ಜನ್ಮಗಳ ಕರ್ಮ ಫಲಗಳ ಸಂಗ್ರಹ ಅಂತಾನೆ ಹೇಳಬಹುದು. ನಾವು ಮಾಡಿದ ಸರಿ ತಪ್ಪುಗಳು, ಒಳ್ಳೆಯದು ಕೆಟ್ಟದರ ಪಟ್ಟಿಗಳು. ಈ ಸಂಚಿತ ಕರ್ಮದ ಫಲದಿಂದಲೇ ನಮ್ಮ 2ನೇ ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮ ಬರೋದು. ನೋಡಿ, ಒಬ್ಬ ವ್ಯಕ್ತಿಯ ಹುಟ್ಟು, ಸಾವು, ಅವನ ಜೀವನದ ರೀತಿ ಎಲ್ಲ ನಿರ್ಧಾರ ಆಗೋದು ಸಂಚಿತ ಕರ್ಮದ ಒಂದು ಭಾಗವಾದ ಪ್ರಾರಬ್ಧ ಕರ್ಮದಿಂದಲೇ. ಇನ್ನು 3ನೇ ವಿಧ ಬಂದು ಕ್ರಿಯಾಮಾನ ಕರ್ಮ. ಈ ಬಗ್ಗೆ ಹೇಳೋದಾದ್ರೆ, ನಾವು ಈ ಜನ್ಮದಲ್ಲಿ ಏನೆಲ್ಲ ಮಾಡಿರ್ತೀವಿ ಅದು ಈ ಜನ್ಮದಲ್ಲೇ ಅನುಭವಿಸೋದು ಅಂತ. ಒಂಥರ ಅಲ್ಲೇ ಜಾ ಅಲ್ಲೇ ಬಹುಮಾನ ಅಂತಾರಲ್ಲ ಹಾಗೆ. ಹಾಗೂ ಕೊನೆಯ ಕರ್ಮದ ವಿಧ ಬಂದು ಆಗಮಿ ಕರ್ಮ. ಅಂದ್ರೆ ನಮ್ಮ ಈ ಜನ್ಮದ ಕರ್ಮಫಲ ಮುಂದಿನ ಜನ್ಮಕ್ಕೆ ಬರುವುದು ಅಂತ. ಕಾಮಿಕ್ ಫ್ರೂಟ್ ದಟ್ ಯು ಕ್ಯಾರಿ ಫಾರ್ವರ್ಡ್. ಕರ್ಮದ ಈ ವಿಷಯಗಳು ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.